ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ್ದಾರೆ. ರೈತರ ಹೆಸರಿನಲ್ಲಿ ಖಲಿಸ್ತಾನಿಗಳು ಗಲಾಟೆ ಮಾಡ್ತಾ ಇದ್ದಾರೆ. ದೆಹಲಿ ಗಡಿಯಲ್ಲಿ ರೈತರ ಪ್ರತಿಭಟನೆ ವಿರುದ್ಧ ಸಂಸದ ಅನಂತಕುಮಾರ್ ಹೆಗಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು, ಆಂಧ್ರ, ಕೇರಳಕ್ಕೆ ಇರದ ವೇದನೆ ಇವರಿಗೆ ಯಾಕೆ? ನಮಗೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಇವರು. ಆದರೆ ತಮಿಳುನಾಡು, ಆಂಧ್ರ, ಕೇರಳಕ್ಕೆ ಇಲ್ಲದೆ ಇರುವಂತಹ ವೇದನೆ ಇವರಿಗೆ ಯಾಕೆ? ಹೆತ್ತವರಿಗೆ ಹೆರಿಗೆ ಬೇನೆ ಗ್ಯಾರಂಟಿ ಆದರೆ ಈ ಸಿದ್ದರಾಮಯ್ಯನಿಗೆ ಯಾಕೆ ಇದು ಬೇನೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಮನುಷ್ಯನಿಗೆ ದುರಹಂಕಾರ ಅಂತ ಓಸಿ ಚೀಟಿ ಬರ್ದ ಹಾಗೆ ಫೈಲನ್ನ ಬರೀತಾರೆ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರಿದ್ದಾರೆ. ಏನ್ ನಿಮ್ಮ ಅಪ್ಪನದ್ದ ಆಸ್ತಿ, ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡಿ ಅಂತ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಕನ್ನಡದ ಮುಂಡಗೋಡ್ನಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡ್ತಾ ಅನಂತಕುಮಾರ್ ಹೆಗಡೆ ಈ ವಿಚಾರ ಹೇಳಿದ್ದಾರೆ. ಪಂಜಾಬ್ ಬಾರ್ಡರ್ ನಲ್ಲಿ ಎಲ್ಲ ನಮ್ಮ ಖಲಿಸ್ತಾನಿಗಳು ಗಲಾಟೆ ಮಾಡ್ತಾ ಇದಾರಲ್ಲ, ಫಾರ್ಮರ್ಸ್ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ. ಆದ್ರೆ ಇಡೀ ದೇಶದಲ್ಲಿ ಹಿಂದೆ ಇರೋ ಗಲಾಟೆ ಅನ್ಯಾಯ ಅವರಿಗೆ ಏನಾಗಿದೆ? ಎಲ್ಲರೂ ಕೂಡ ಸರಿಯಾದಂತಹ ರೀತಿಯಲ್ಲೇನೆ ಮತ್ ಬರೋರು ಯಾರು? ರೈತರೆಲ್ಲ ಯಾರು? ದೊಡ್ಡ ದೊಡ್ಡ JCB ತಗೊಂಡ್ ಬರೋರು, ದೊಡ್ಡ ದೊಡ್ಡ ಬೆಂಜ್ ಗಾಡಿ ತಗೊಂಡ್ ಬರೋರು, ದೊಡ್ಡ ದೊಡ್ಡ ಟೊಯೋಟಾ ಗಾಡಿ ತಗೊಂಡ್ ಬರೋರು. ರೈತರ ಕೈನಲ್ಲಿ ಅಷ್ಟೆಲ್ಲ ದುಡ್ಡಿದ್ಯಾ? ರೈತರ ಕೈನಲ್ಲಿ ಅಷ್ಟೆಲ್ಲ ದುಡ್ಡಿದ್ಯಾ? ನಮಗೆ ಇವತ್ತು ಇಲ್ಲಿಂದ ಮುಂದ್ಗಡೆ ಒಂದು ಸಭೆ ಇದೆ ಅಂತಂದ್ರೆ ಯಾರ್ದಾರು ಗಾಡಿ ಸಿಗ್ತದೆ ಅಂತ ನೋಡ್ತೀವಿ ನಾವು. ಇದು ರೈತರ ಸ್ಥಿತಿ. ಇಡೀ ದೇಶದಲ್ಲಿ ಇಷ್ಟೆಲ್ಲ ಸಬ್ಸಿಡಿ ಕೊಟ್ವಿ, ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರು ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿ ವರ್ಷನೂ ಸಾಲ ದೊಡ್ಡದಾಗ್ತಾ ಇದೆ. ಅವ್ರು ಮಾಡಿರೋ ಸಾಲ ದೊಡ್ಡದಾಗ್ತಾ ಇದೆ. ದೊಡ್ಡ ಕೆರೆ ತೆಗೆಯುದ್ರಿ, ಸಣ್ಣ ಕೆರೆ ತುಂಬುದು, ದೊಡ್ಡ ಕೆರೆ ತೆಗೆಯುವುದು, ಸಣ್ಣ ಕೆರೆ ತುಂಬುದು. ಪ್ರತಿ ವರ್ಷ ನಮ್ಮ ರೈತ ಮಾಡೋದು ಇಷ್ಟನೇ. ಆದಾಗ್ಯೂ ಕೂಡ ಅಲ್ಲಿ ರೈತರು ಹೋರಾಟಕ್ಕೆ ಬಂದಿರುವಂತಹ ರೈತರು ಅನ್ಯಾಯ ಆಗಿದೆ ಅಂತ ಅವ್ರು ಬರೋದು ಯಾವ ಗಾಡಿಯಲ್ಲಿ? ಬೆಂಜ್ ಗಾಡಿಯಲ್ಲಿ. ಬರೋದು ಯಾವ್ದಲ್ಲಿ? ಹೊಸ ಟ್ರ್ಯಾಕ್ಟರ್ ತಗೊಂಡು. ಇದು ರೈತರ ಹೋರಾಟ ಅಲ್ಲ, ಇದು ದೇಶದ್ರೋಹಿಗಳ ಹೋರಾಟ, ಖಲಿಸ್ತಾನಿಗಳ ಹೋರಾಟ. ರೈತರ ಹೆಸರಿಟ್ಕೊಂಡಿದ್ದಾರೆ ಅಷ್ಟೇ. ಅವ್ರು ಯಾರೂ ಕೂಡ ರೈತರಲ್ಲ. ಅದಕ್ಕೆ ಬೇರೆ ದೇಶದವ್ರು ಹಣ ಕೊಡ್ತಾ ಇದ್ದಾರೆ. ಮೋದಿ ಅವ್ರು ಇಷ್ಟೆಲ್ಲ ಕೆಲಸ ಮಾಡಿದ್ರು, ಜಗತ್ತು ನಮ್ಮನ್ನ ಒಪ್ಕೊಂತಾ ಇದೆ, ಜಗತ್ತಲ್ಲಿ ನಮ್ಮ ಬಗ್ಗೆ ಇವತ್ತು ಭಾರಿ ತಾರೀಫ್ ನಡೀತಾ ಇದೆ, ಇದೆಲ್ಲ ಸರಿ. ಆದ್ರೆ ಅಷ್ಟೇ ಮಂದಿ ಹೊಟ್ಟೆ ಕಿಚ್ಚಿನವರು ಇದ್ದಾರೆ, ಕಾದಿ ಕುಳಿತಿದ್ದಾರೆ, ಬಿಡುಗಡೆಗಾಗಿ ಕಾದಿ ಕುಳಿತಿದ್ದಾರೆ. ಪಂಜಾಬ್ ಬಾರ್ಡರ್ ನಲ್ಲಿ ಎಲ್ಲ ನಮ್ಮ ಖಲಿಸ್ತಾನಿಗಳು ಗಲಾಟೆ ಮಾಡ್ತಾ ಇದಾರಲ್ಲ.